ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒನ್ನ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒನ್ನ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒನ್ನ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒನ್ನ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ
ಚರ್ಚೆ ನಡೆಸಿದ್ದಾರೆ, ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ, ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ, ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ, ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ, ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ, ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ, ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಈಗ ಡಿಸಿಎಂ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಖಂಡಿತವಾಗ್ಲೂ ಕೂಡ ಸಿಎಂ ಕುರ್ಚಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಒಂದಷ್ಟು ಸಭೆಗಳನ್ನ, ಚರ್ಚೆಗಳನ್ನ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿ ಆಪ್ತರ ಜೊತೆಗೆ ಮೀಟಿಂಗ್. ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ್, ಯಾಸೀರ್ ಪಠಾಣ್, ಪುಟ್ಟಸ್ವಾಮಿಗೌಡ ಇವರೆಲ್ಲರ ಜೊತೆ ಸೇರಿ ಚರ್ಚೆ ನಡೆಸಿದ್ದಾರೆ, ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ತಂತ್ರಗಾರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ನಿಟ್ಟಿನಲ್ಲಿ, ಅದರ ಮೂಲಕವಾಗಿ ಸಿಎಂ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಈಗ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಆಪ್ತ ಶಾಸಕರ ಜೊತೆಗೆ ಡಿಕೆ ಬ್ರದರ್ಸ್ ಈಗ ಸಭೆ ನಡೆಸಿದ್ದಾರೆ.
ಒತ್ತಡ